ಬಾಂಧವರಿಗೆ ನಮಸ್ಕಾರಗಳ್ರಿ. ನಾವಿವತ್ತು ಶಾಂತಗೌಡರು ಬಿರಾದರ್ ಅವ್ರ ಹೊಲದಲ್ಲಿ ಇದೀವಿ. ನಾವು ಇವತ್ತು ಭತ್ತದ ಹೊಲದಲ್ಲಿ ಇದೀವಿ. ಈ ಹೊಲ ಬಂದು ಶಾಖಾಪುರ್ ಹಳ್ಳಿ, ಹುಣಸಗಿ ತಾಲೂಕು, ಯಾದಗಿರಿ ಜಿಲ್ಲೆಯಲ್ಲಿದೆ. ಶಾಂತಗೌಡರು ಅವರ ಹೊಲದಲ್ಲಿ ಸುಮಾರು ಒಂದು 5 ಎಕರೆ ಭತ್ತವನ್ನು ಬೆಳೀತಾ ಇದ್ದಾರೆ. ಸೊ ಅವರ ಕವಳಿ ಬೆಳೆಯಲ್ಲಿ ಅವರು ನಮ್ಮ ವಿಲ್ಲೋವುಡ್ ಕಂಪನಿಯ ಎಕ್ಸೋಟಿಕಾ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ. ಅವರು 6 kg ಪ್ರತಿ ಎಕರೆ ಡೋಸ್ ಅಲ್ಲಿ ಎಕ್ಸೋಟಿಕಾ ಯೂಸ್ ಮಾಡಿದ್ದಾರೆ. 2ನೇ ಗೊಬ್ಬರ ಕೊಡುವಂತ ಸಮಯದಲ್ಲಿ ಆ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ದಾರೆ. ಆ ಪ್ರಾಡಕ್ಟ್ ಯೂಸ್ ಮಾಡಿದ ತದನಂತರ ಅವರಿಗೆ ಒಳ್ಳೆ ರಿಸಲ್ಟ್ ಕಂಡು ಬಂದಿರುವಂತ ಒಂದು ಕಾರಣದಿಂದ ನಮಗೆ ಅವ್ರ ಹೊಲಕ್ಕೆ ಆಹ್ವಾನ ಕೊಟ್ಟಿದ್ದೇವೆ. ನಾವು ಹೊಲದಲ್ಲಿದ್ದೀವಿ. ಸೊ ಶಾಂತಗೌಡ್ರೆ ನಮಸ್ಕಾರ ರೀ. ಈ ಎಕ್ಸೋಟಿಕಾ ಪ್ರಾಡಕ್ಟ್ ಯೂಸ್ ಮಾಡಿದ ನಂತರ ನಿಮಗೆ ಏನೇನು ಚೇಂಜಸ್ ಕಂಡು ಬಂದಿದೆ, ನಿಮ್ಮ ಹೊಲದಲ್ಲಿ ಏನೇನಾಗಿದೆ, ನಮ್ಮ ರೈತ ಬಾಂಧವರಿಗೆ ಒಂದ್ಸಲ ನೀವು ತಿಳಿಸ್ಬೇಕಾಗಿ. ನೋಡ್ರಿ, ಎಲ್ಲ ಒಳಗೆ ಬೇರೆ ಒಳಗೆ ಸತ್ಯತಿ ಒಳಗೆ ಎಲ್ಲಿ ಕಡೆ ಇದ್ರದ್ದು ಸುಳಿ ಸುಡ್ತಾರಲ್ಲ ಅದನ್ನ ಸತ್ತವ. ಮತ್ತೆ ಬಾಲ್ ಒಳಗೆ ಗತ್ತಿಲೆ ಬರ್ತದ ಇಟ್ಟು ಅದನ್ನ ಸತ್ತದ. ಕೆಲಸ ಬೇಕಾದ್ರೆ ಬಾರಿ ಚೆನ್ನಾಗಿ ಮಾಡಿದ್ರೆ, ಹೊಸ ಬೇರೆ ಬಿಟ್ಟದ, ಕಲರ್ ಬಿ ಬಾರಿ ಚಂದ ಬಂದದ. ಅದು ನೋಡಿಗಿದೆ. ಮತ್ತೆ ಫಸ್ಟ್ನೇ ಗೊಬ್ಬರಕ್ಕೆ ಹಾಕಿದ್ದೆ, ಮತ್ತೆ 2ನೇ ಗೊಬ್ಬರಕ್ಕೆ ಮತ್ತೆ ಒಂದು 3 ಎಕರೆಗೆ ಮತ್ತೆ 50 ಕೆಲಸ ಹಾಕಿದ್ದೆ. ಹುಳ ಸರಿಯಾಗಿ ಬಾರಿ ಇಜೇಟ್ ಮಾಡ್ತಾರೆ ಅವ್ರು. ಈಗ ನಮ್ಮ ಪಕ್ಕದಾಗ ದೋಸ್ತರು ಕೇಳಿದ್ರೆ ಅವ್ರಿಗೆ ಹೇಳಿ ಹಾಕು ಅಂತ ಹೇಳ್ಯಾರ ಅವ್ರು. ಮೊದಲೊಂದ್ ಸಲ ಹಾಕಿದ್ರೆ ಸತ್ತಿಲ್ರಿ ಹುಳ, ಬೇರೆ ಗುಳಿಗೆ ಹಾಕ್ಯಾರ. ಈ ಗುಳಿಗೆ ಸಾಯಕೈತಿ ಅವ್ರ ಹುಳ. ಅದಕ್ಕಂತ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಇದೇ ಗುಳಿಗೆ ನಾಕ ಅಂತ ಹೇಳಕತ್ತೀರಿ. ನಾನು 6 kg ಗುಳಿಗೆ ಹಾಕಿಬಿಟ್ರಪ್ಪ ಬಾರಿ ಕೆಲಸ ಮಾಡ್ಯಾರ ಅಂತ ಹೇಳಿದ್ರಿ. ಗುಳಿಗೆ ಹೆಸರು ಏನಾದ್ರೆ ಒಂದ್ಸಲ ಹೇಳಿ. ಗುಳಿಗೆ ಹೆಸರು ನಮ್ಗೆ ಅಷ್ಟು ಬರೋದು ಇಜೆಟ್ ಅದ್ರ 6 kg ಅಂತೀವಿ ನಾವು ಲೆಕ್ಕಕ್ಕೆ. ಯಾವ್ದು ಬರೇ 3 kg ಬಂದಾವ ಬರೇ. 6 kg ಆದ್ರೆ ಕೆಲಸ ಚೆನ್ನಾಗಿ ಮಾಡಕೈತದ. ಸೊ ನಮ್ಮ ಶಾಂತಗೌಡರು ಹೇಳೋದು ಏನಂತಂದ್ರೆ, ಅವ್ರ ಭತ್ತದ ಬೆಳೆಯಲ್ಲಿ ಅವರು 2ನೇ ಗೊಬ್ಬರ ಸಮಯದಲ್ಲಿ ನಮ್ಮ ಎಕ್ಸೋಟಿಕಾ ಪ್ರಾಡಕ್ಟ್ ಯೂಸ್ ಮಾಡಿದಾರೆ 6 kg ಪ್ರತಿ ಎಕರೆಗೆ. ಅವ್ರು ಹೇಳೋ ಪ್ರಕಾರ ಅವ್ರ ಅಬ್ಸರ್ವೇಷನ್ ಏನಂತಂದ್ರೆ, ಎಲ್ಲಾ ಎಳೆ ಸುರುಳಿ ಹುಳ, ಕಾಂಡ ಕೊರೆಯುವ ಹುಳ, ಮತ್ತೆ ಏನು ಕಣೆ ನೊಣ ಅಂತ ಬರುತ್ತಾ ಆ ನೊಣ, ಮತ್ತೆ ಎಲ್ಲಾ ಕೀಟಗಳ ವಿರುದ್ಧ ಚೆನ್ನಾಗಿ ಕೆಲಸ ಮಾಡಿದೆ. ಸುಮಾರು 1 ತಿಂಗಳವರೆಗೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅದು ಬಿಟ್ಟು ಇನ್ನೊಂದು ಏನ್ ಹೇಳ್ತಾ ಇದಾರೆ ಅಂದ್ರೆ, ಬೇರುಗಳು ತುಂಬಾ ಚೆನ್ನಾಗಿ ಬಂದಿದಾವೆ, ಮತ್ತೆ ಮರಿಗಳು ತುಂಬಾ ಸ್ಟ್ರಾಂಗ್ ಆಗಿದಾವೆ. ಬೆಳೆ ಕೂಡ ನೀವು ನೋಡಬಹುದು, ತುಂಬಾ ಹಚ್ಚ ಹಸಿರಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಬೇರೆ ಹೊಲದಲ್ಲಿ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರ ಪ್ರಕಾರ ಎಕ್ಸೋಟಿಕಾ ಚೆನ್ನಾಗಿ ಬಂದಿದೆ. ಎಲ್ಲಾ ರೈತ ಬಾಂಧವರು ಎಕ್ಸೋಟಿಕಾ ಪ್ರಾಡಕ್ಟ್ ಅನ್ನು ಉಪಯೋಗ ತಮ್ಮ ಭತ್ತದಲ್ಲಿ ಮಾಡ್ಕೊಳ್ಬೇಕಾಗಿ ಎಲ್ಲ ರೈತರಲ್ಲಿ ವಿನಂತಿ. ಧನ್ಯವಾದಗಳು.